ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್ ಅವರು ನೋಟಿಫಿಕೇಷನ್ ಕರೆದಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಸೊ ಹಾಗಾಗಿ KPSCಯಲ್ಲಿ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಇವರು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಸರ್ವಿಸ್ ಕರೆದಿದ್ದಾರೆ 43 ಮತ್ತು 54. ಸೊ ಒನ್ ಆಫ್ ದ ಬ್ಯೂಟಿಫುಲ್ ನೋಟಿಫಿಕೇಷನ್. ಯಾಕಂದರೆ ಲಾಸ್ಟ್ ಟೈಮ್ ನಮ್ಮ ಸ್ಟೂಡೆಂಟ್ಸ್ ಸ್ಯಾಡ್ ಕ್ಲಿಯರ್ ಆಗಿರೋರಂಥವ್ರು ಇವಾಗ ಭಾಳ ಚೆನ್ನಾಗಿ ತಣ್ಣಗೆ ಕೆಲಸ ಮಾಡಿಕೊಂಡು ಅವರು ಆ ಒಂದು ಸ್ಟೇಟಸ್, ಆ ಒಂದು ಪವರ್ನ ಎಂಜಾಯ್ ಮಾಡ್ತಿದ್ದಾರೆ. ಇಟ್ಸ್ ಒನ್ ಆಫ್ ದ ವೆರಿ ಗುಡ್ ಪೋಸ್ಟ್. ಅಂದರೆ ನಾನು KS ಎಕ್ಸಾಮಿಗೆ ಕಂಪೇರ್ ಮಾಡಿದ್ರೆ ಏನು ಸ್ಯಾಡ್ ಎಕ್ಸಾಮ್ ಇದೆಯಲ್ಲ, ಇಟ್ ಈಸ್ ಎ ಲೋ ಹ್ಯಾಂಗಿಂಗ್ ಫ್ರೂಟ್. ಅಂದರೆ ಈಸಿಯಾಗಿ ರೀಚ್ ಆಗ್ಬೋದಂತಹ ಎಕ್ಸಾಮ್. ಇದಕ್ಕೆ ಕೆಲವು ಕ್ರೈಟೀರಿಯಾಗಳು, ಕೆಲವು ಕ್ವಾಲಿಫಿಕೇಷನ್ಸ್ ಇದೆ. ಯಾರ್ಯಾರು ಸ್ಯಾಡಿಗೆ ಎಲಿಜಿಬಲ್ ಇದ್ದೀರೋ ದಯವಿಟ್ಟು ಈ ಸ್ಯಾಡ್ ಎಕ್ಸಾಮ್ ಬರೀರಿ. ಓಕೆ, ಯಾಕಂದರೆ ನಿಮಗಿಲ್ಲಿ ಗ್ರೂಪ್ ಎ ಪೋಸ್ಟಿಗೆ ಡೈರೆಕ್ಟಾಗಿ ತೊಗೊಂಡೋಗಿ ಕೂಡಿಸುತ್ತೆ. ಕಾಂಪಿಟೇಷನ್ ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ. ದೆನ್ ಅದಾದಮೇಲೆ ವರ್ಕ್ ಪ್ರೊಫೈಲ್ ಕೂಡ ಕಂಪೇರ್ ಟು ಅದರ್ ಪೋಸ್ಟ್ಸ್, ಗ್ರೂಪ್ ಎ ಪೋಸ್ಟ್ಸು, ಆ ಒಂದು ಒತ್ತಡ, ಪ್ರೆಷರ್ ಕಮ್ಮಿ ಇದ್ದು ಫ್ಯಾಮಿಲಿ ಲೈಫನ್ನು ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ಅವಕಾಶ ಇರುತ್ತೆ. ಸೊ ಆ ಕಾರಣದಿಂದ ಸ್ಯಾಡ್ ಎಕ್ಸಾಮ್ಸಿಂದು ನೋಟಿಫಿಕೇಷನ್ ಬಂದಿದೆ. ಸೊ ಈ ಸ್ಯಾಡ್ ಎಕ್ಸಾಮ್ಸ್ ರಿಲೇಟೆಡ್ಡು ನಾನೊಂದಿಷ್ಟು ಬೇಸಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಹೇಗೆ ಪ್ರಿಪೇರ್ ಆಗಬೇಕು, ಏನು ಸ್ಟ್ರಾಟಜಿ ಇರಬೇಕು, ಇತ್ತೀಚೆಗೆ ಇರುವಂತಹ ಸ್ಯಾಡ್ ಕ್ವಶನ್ ಪೇಪರ್ ನೋಡಿದ್ರೆ ಅದರಲ್ಲಿ ಯಾವ್ಯಾವ ಟಾಪಿಕ್ಗಳಿಗೆ ಅಥವಾ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಎಷ್ಟು ಒತ್ತು ಕೊಡಲಾಗಿದೆ, ಯಾವುದನ್ನು ಎದರಿಂದ ಓದಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ನಿಮಗೊಂದು ಡೀಟೇಲ್ ವಿಡಿಯೋ ಮಾಡ್ತಿದ್ದೀನಿ. ಜೊತೆಗೆ ಕಾಪರೇಜಿಂದ ಒಂದು ಕ್ರ್ಯಾಶ್ ಕೋರ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಅದ್ರ ಬಗ್ಗೆ ನಾನಿಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಬರ್ತೀನಿ. ಸೊ ಹಾಗಾಗಿ ಇಲ್ಲಿ ಡೇಟ್, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನ, ದೆನ್ ಕೊನೆಯ ದಿನಾಂಕ, ದೆನ್ ಅದಾದಮೇಲೆ ಎಕ್ಸಾಮಿಂದು ತಾತ್ಕಾಲಿಕವಾಗಿ ಇವರು ಜೂನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಎನಫ್ ಟೈಮ್ ನಮಗೆ ಇದೆ. ಸೊ ಇನ್ನು ಪ್ರಿಲಿಮ್ಸ್ ಬಗ್ಗೆ ನನಗೆ ಮಾತಾಡ್ತಾ ಇದ್ದೀನಿ. ಸ್ಯಾಡ್ ಎಕ್ಸಾಮಿಂದು ಪ್ರಿಲಿಮ್ಸ್ ಬಗ್ಗೆ ನಾವು ನೋಡೋದಾದರೆ ನೋಡಿ, ಪ್ರಿಲಿಮ್ಸಲ್ಲಿ ನಮಗೆ ಪೇಪರ್ 1, ಪೇಪರ್ 2 ಇದೆ. ಪೇಪರ್ 1, ಪೇಪರ್ 2 ಅಲ್ಲಿ ಪೇಪರ್ 1 ಸಾಮಾನ್ಯ ಅಧ್ಯಯನ, ದಟ್ ಈಸ್ ಜನರಲ್ ನಾಲೆಡ್ಜ್. ಇನ್ ಪೇಪರ್ 2 ನಿಮ್ಮದು ಸ್ಪೆಸಿಫಿಕ್, ದಟ್ ಈಸ್ ವಾಣಿಜ್ಯ ಶಾಸ್ತ್ರ ಮತ್ತು ನಿರ್ವಹಣೆ. ಈಗ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ನೀವು ಏನಂತಂದರೆ ನೋಡಿ, GKಗೆ 150 ಮಾರ್ಕ್ಸು, ದೆನ್ ನಿಮ್ಮ ಸ್ಪೆಸಿಫಿಕ್ ಪೇಪರಿಗೆ 300, ಟೋಟಲ್ 450. ಟೋಟಲ್ 450 ಅಂತ ನಾವು ನೋಡಿದಾಗ ಕಟ್ ಆಫ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನಾವು ಪ್ರೀವಿಯಸ್ ನೋಡೋದಾದರೆ ಲಾಸ್ಟ್ ಟೈಮ್ ಕ್ಲಿಯರ್ ಆಗಿರೋದ್ರಲ್ಲಿ ನಾನು ಜಸ್ಟ್ GM ಬಗ್ಗೆ ಮಾತಾಡ್ತಿದ್ದೀನಿ. 235 ನಮಗೆ GM. ಇನ್ನು ಬೇರೆ ಅದಕ್ಕಿಂತ ಕಮ್ಮಿ ಇರೋವಂಥದ್ದು ಇದೆ, ದೆನ್ ಅದಕ್ಕಿಂತ ಒಂಚೂರು ಜಾಸ್ತಿ ಇರೋವಂಥದ್ದು ಇದೆ. ಬಟ್ ನಾವೀಗ GM ಇಂದ ಏನಿದೆ ಅದನ್ನು ನಾವು ನೋಡ್ತಾ ಹೋಗೋಣ. ದಟ್ ಈಸ್ 235. ಈ 235 ಏನಿದೆಯಲ್ಲ, ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಿದ್ದೀನಿ, ನೋಟಿಫಿಕೇಶನ್ ಬಂದ ಮೇಲೆ ಎಲ್ಲರೂ ಕೂಡ ಗಮನ ಇದ್ರ ಬಗ್ಗೆ ಹರಿಸಿದ್ದಾರೆ. 300 ಮಾರ್ಕ್ಸು ಇದು ಜಾಸ್ತಿ, ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಎಸ್, ಆದರೆ ಈ 300 ಮಾರ್ಕ್ಸಲ್ಲಿ ಇದರ ಟಫ್ನೆಸ್ ಲೆವೆಲ್ಲು, ಇದರ ಕಾಂಪಿಟೇಷನ್ ಲೆವೆಲ್ಲು ನೀವು ಲೆಕ್ಕ ಹಾಕಿದ್ರೆ ತುಂಬ ಹೈ ಇದೆ. ಇಟ್ ಈಸ್ ವೆರಿ ಹೈ. ಓಕೆ, ಎಲ್ಲ ಕಡೆನೂ ಎಲ್ಲ ಇನ್ಸ್ಟಿಟ್ಯೂಟ್ಸ್ಗಳು ಇದ್ರ ಮೇಲೆ ಫೋಕಸ್ ಮಾಡಿ ಕೋಚಿಂಗ್ ಕೊಡ್ತಿದ್ದಾರೆ. ಆದರೆ ನಿಮಗೆ ಇದರಲ್ಲಿ ಇಷ್ಟು ತೆಗಿಬೇಕು, ಇದರಲ್ಲಿ ಇಷ್ಟು ತೆಗಿಬೇಕು ಅಂತೇನಿಲ್ಲ. ಒಟ್ಟು ಕೂಡಿ ನಮಗೆ 235 ಮಾರ್ಕ್ಸ್ ಬರಬೇಕು. ಇದರಲ್ಲಿ ಏನು ಸಾಮಾನ್ಯ ಅಧ್ಯಯನ GK ಇದೆಯಲ್ಲ, GK ಸ್ಯಾಡ್ ಎಕ್ಸಾಮ್ಸಿಂದು ನೀವು ಪ್ರಿಲಿಮ್ಸ್ ನೋಡಿದ್ರೆ ಇಟ್ ಈಸ್ ವೆರಿ ವೆರಿ ಈಸಿ. KS ಎಕ್ಸಾಮ್ ಲೆವೆಲಿಗೆ ನೀವು ಕಂಪೇರ್ ಮಾಡಿದ್ರೆ ಇದ್ರದ್ದು GK ತುಂಬ ಈಸಿ ಇದೆ. ಹಾಗಾದರೆ 235 ಸರ್, ಹಾಗಾದರೆ 235 ಮಾರ್ಕ್ಸ್ ತೊಗೊಳೋದಕ್ಕೆ ಏನು ಸ್ಟ್ರಾಟಜಿ ಅಂತ ನೋಡಿದ್ರೆ ನಾನು ಹೇಳೋದು, ಇಲ್ಲಿ 150ಗೆ ಈ ಪೇಪರ್ ಪ್ರೀವಿಯಸ್ ನಾವು ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿದ್ರೆ ಈಸಿಲಿ 100 ಕ್ಯಾನ್ ಬಿ ರೀಚ್ಡ್ ಅಂತ ನಾನು ಹೇಳ್ತಿದ್ದೀನಿ. ಈಸಿಲಿ 100 ಕ್ಯಾನ್ ಬಿ ರೀಚ್ಡ್. ಮತ್ತು ವೆರಿ ಮಿನಿಮಮ್ ಎಫರ್ಟ್ಸ್ ನೀವು GKನಲ್ಲಿ ಹಾಕಿದ್ರೆ. ದೆನ್ ಇದರಲ್ಲಿ 300ಅಲ್ಲಿ ನೀವು ಬರೀ 120 ತೆಗೆದ್ರೂ ಯು ಆರ್ ದೇರ್ ಫಾರ್ ದ ಪ್ರಿಲಿಮ್ಸ್. ಹಾಗಾಗಿ ಇಲ್ಲಿ ಏನಾಗ್ತಿದೆ, ಭಾಳಷ್ಟು ಜನ ಸಾಮಾನ್ಯ ಅಧ್ಯಯನ GK ಇದೆಯಲ್ಲ, ಇದನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಈವನ್ ದೋ ಇಟ್ ಈಸ್ ಈಸಿ, ಇದನ್ನು ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ದೆನ್ ನೆಗ್ಲಿಜೆನ್ಸ್ ಯಾವ ಲೆವೆಲ್ಗೆ ಅಂತಂದರೆ ಎಲ್ಲರೂ ಇದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಇದನ್ನೇ ಆಮೇಲೆ ನೋಡಿದ್ರೆ ಆಯ್ತು ಬಿಡು. ಮೈ ಡಿಯರ್ ಸ್ಯಾಡ್ ಆಸ್ಪಿರೆಂಟ್ಸ್, ಓಕೆ, ಡೋಂಟ್ ಬಿ ಸ್ಯಾಡ್. ಇಲ್ಲಿ ಇದನ್ನು ನೀವು ಫೋಕಸ್ ಮಾಡಿ ಒಂದಿಷ್ಟು ಮಾರ್ಕ್ಸನ್ನು ನೀವು ಗೆದ್ಕೊಂಡ್ಬಿಟ್ರೆ ಇಲ್ಲಿ ಅಂತಂದರೆ ತುಂಬ ಈಸಿಯಾಗಿ ಲೀಡ್ ಸಿಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಲೆಟಸ್ಸೇ ಇದೇನು 300 ಮಾರ್ಕ್ಸಿಂದ ಇದೆಯಲ್ಲ, ಇದರಲ್ಲಿ ಒಬ್ಬ ಚೆನ್ನಾಗಿ ಮಾಡಿರೋನು 150 ಮಾರ್ಕ್ಸ್ ತೆಗಿತಾನೆ ಅಂತ ತಿಳ್ಕೊಳ್ರಿ. ಒಬ್ಬ ಕಳಪೆ ಪ್ರದರ್ಶನ ಮಾಡಿರೋಂಥವನು ಅವನೊಂದು 130 ಮಾರ್ಕ್ಸ್ ತೆಗಿತಾನೆ. ಅಂದರೆ ಇದರಲ್ಲಿ ಕಾಂಪಿಟೇಷನ್ ಲೆವೆಲ್ ತುಂಬ ಹತ್ರ ಇರುತ್ತೆ ನಾನು ಹೇಳ್ತಿರೋದು. ಯಾಕಂದರೆ ಎಲ್ಲರೂ ಇದನ್ನು ಸರ್ಯಾಗಿ ಓದ್ತಿದ್ದಾರೆ. ಈ ಕಾಂಪಿಟೇಷನ್ ಲೆವೆಲ್ ಏನಾಗುತ್ತೆ, ಹತ್ರ ಇದೆ. ಅದೇ ನೀವು GK ನೋಡಿದ್ರಿ ಅಂತಂದರೆ ಇಲ್ಲಿ ಒಬ್ಬ 100 ತೆಗೆದ ಅಂತಂದರೆ ಇನ್ನೊಬ್ಬ 40 ತೆಗಿತಿಲ್ಲ ಸರಿಯಾಗಿದ್ರಲ್ಲಿ.
ಅರ್ಥ ಆಗ್ತಿದೆಯಾ? ಅಂದರೆ ಇದರಲ್ಲಿ ಲೀಡ್ ನೋಡ್ರಿ ಎಷ್ಟು ಇಡ್ಬೋದು ನೀವು, 60 ಮಾರ್ಕ್ಸ್ ಕಟ್ಲೆ ಲೀಡ್ ಇಡ್ಬೋದು ವಿತ್ ಮಿನಿಮಮ್ ಎಫರ್ಟ್ಸ್. ಈ ಲೀಡ್ ಇಡೋವಂಥ ಆಪ್ಷನ್ ಇದೆಯಲ್ಲ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಹೈ ಇದೆ. ಪ್ರೀವಿಯಸ್ ನಮ್ಮ ಹುಡುಗರು ಕ್ಲಿಯರ್ ಮಾಡಿರೋರು ಕೂಡ ಇದೇ ಸ್ಟ್ರಾಟಜಿನೇ ಮಾಡಿಕೊಂಡು ಪ್ರಿಲಿಮ್ಸನ್ನು ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇದನ್ನು ತುಂಬ ನೆಗ್ಲಿಜೆನ್ಸ್ ಆಗ್ತಿದೆ. ಐ ವುಡ್ ರಿಕ್ವೆಸ್ಟ್, ಇಲ್ಲಿ ನೀವು ಆದಷ್ಟು ಬೇಗ ಲೀಡ್ ಇಟ್ಬಿಟ್ರೆ ವಿತ್ ಮಿನಿಮಮ್ ಎಫರ್ಟ್ಸ್. ಅಂದರೆ ದಿನನಿತ್ಯದಲ್ಲಿ ನಾನು ನಿಮಗೆ ಕೇಳೋದಿಷ್ಟೇ, ಜಿ ಕೆಗೆ 3 ಅವರ್ 3 ಅವರ್ಸ್ ನೀವು ಇಡ್ರಪ್ಪ. ಇನ್ನು ಮಿಕ್ಕಿದ್ದು ಅಷ್ಟು ಟೈಮ್ ಇದಕ್ಕೆ ಹೋದ್ರಿ, ನಾ ಬೇಡನಲ್ಲ. ಅಟ್ಲೀಸ್ಟ್ 3 ಅವರ್ಸ್ ಇಟ್ರಿ ಅಂತಂದರೆ ಪ್ರಿಲಿಮ್ಸನ್ನು ಸೇಫಾಗಿ ನೀವು ದಾಟ್ಕೊಂಡ್ಬಿಡ್ಬೋದು. ಓಕೆ, ಸೊ ಹಾಗಾಗಿ ಹಿಯರ್ ಮೈ ಫೋಕಸ್ ಈಸ್ ಆನ್ ಜಿ ಕೆ ಪೇಪರ್. ನಾನು ಜಿ ಕೆ ಪೇಪರ್ ಬಗ್ಗೆನೇ ಮಾತಾಡ್ತೀನಿ. ಸ್ಪೆಸಿಫಿಕ್ ಪೇಪರ್ ಬಗ್ಗೆ ನಾನು ಏನೂ ಕ್ಲಾಸಸ್ ಕೂಡ ಮಾಡೋದಿಲ್ಲ, ಅದ್ರ ಬಗ್ಗೆ ನಾನು ಟಿಪ್ಸು ಕೊಡಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸುಮ್ಮನೆ ಬಂದು ಕೋಟಾಕಂಗೆ ಕೂತ್ಕೊಂಡು ಎಲ್ಲ ಗೊತ್ತು, ಎಲ್ಲ ಬೃಹಸ್ಪತಿ, ನೋ ಸಾರಿ, ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಅದು ನೋಡಿ ಅನಾಲಿಸಿಸ್ ಮಾಡ್ಬೋದಾ, ಮಾಡ್ತೀನಿ, ಬಟ್ ಯಾವ ಖುಷಿಗೆ? ಅರ್ಧಂಬರ್ಧ ತಿಳ್ಕೊಂಡು. ಇದ್ರ ಬಗ್ಗೆ ನಂಗೆ ಕನ್ಫರ್ಮ್ ನಾಲೆಡ್ಜ್ ಇದೆ. 100 ಕ್ವಶನ್ಸಲ್ಲಿ ಅಥವಾ ನಮಗೆ 100 ಕ್ವಶನ್ಸಲ್ಲಿ ದಟ್ ಈಸ್ 150 ಮಾರ್ಕ್ಸ್ ಇತ್ತು ಅಂತಂದರೆ ಇದನ್ನಂತೂ ನಾವು ಆರಾಮ್ಸೆ ರೀಚ್ ಮಾಡ್ಬೋದು. ಇದಕ್ಕೆ ನಾನು ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ ಆ್ಯಂಡ್ ಇದಕ್ಕೋಸ್ಕರ ನಾನು ರಿಸರ್ಚ್ ಕೂಡ ಮಾಡಿದ್ದೀನಿ. ಸೊ ಹಾಗಾಗಿ ದೆರ್ ಈಸ್ ಸರ್ಟೆನ್ ವೇಸ್ ಆ್ಯಂಡ್ ಸ್ಟ್ರಾಟಜಿ ನೀವು ಇಲ್ಲಿ ಫಾಲೋ ಮಾಡಬೇಕು. ಐ ವುಡ್ ರಿಕ್ವೆಸ್ಟ್ ಡೈಲಿ 3 ಅವರ್ಸ್. ಡೈಲಿ 3 ಅವರ್ಸ್ ಹಾಕಿದ್ರೆ ಸಾಕು. ಇನ್ನು ಫಾರ್ ನೆಕ್ಸ್ಟ್ 60 ಡೇಸ್ ದಟ್ ಈಸ್ ಅರೌಂಡ್ 180 ಅವರ್ಸ್ ನೀವು ಆರಾಮಾಗಿ ಇಲ್ಲಿ ಇದನ್ನು ರೀಚ್ ಮಾಡ್ಬೋದು. ಇನ್ನು ಇದಂತೂ ಟಾಪರ್ ಆಗಲಿ ಅಥವಾ ಲೀಸ್ಟ್ ಆಗಲಿ ಇಲ್ಲಿ ತುಂಬ ವ್ಯತ್ಯಾಸ ಇರಲ್ಲ, ಇಲ್ಲೇ ವ್ಯತ್ಯಾಸ ಇರೋದು. ಹಾಗಾಗಿ ಜಿ ಕೆಲ್ ಸರಿ ಮಾಡಿಲ್ಲ ಅಂತಂದ್ರೆ ನೀವು ಫೇಲ್ ಆಗುವಂಥದ್ದು. ದಿಸ್ ವಿಲ್ ಬಿ ದ ಡಿಸೈಡಿಂಗ್ ಪೇಪರ್ ಅಂತ ನಾನು ಹೇಳುವಂಥದ್ದು. ಓಕೆ, ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಮಗೆ 2020 ಜಿ ಎಸ್ 1 ಪೇಪರ್ ಪ್ರಿಲಿಮ್ಸಿಂದು ಜಿ ಕೆ ಪೇಪರ್ ಇದೆಯಲ್ಲ, ಅದನ್ನು ಅನಾಲಿಸಿಸ್ ಮಾಡಿದೆ. ಓಕೆ, ಅದ್ರ ಪ್ರೀವಿಯಸ್ಸಿಂದು ನಾನು ನೋಡಿದೆ, ಹೆಚ್ಚು ಕಮ್ಮಿ ಆಸ್ಪಾಸ್ ಇಷ್ಟಕ್ಕೆ ಬಿದ್ದಿದೆ. ಈ ಲೆಕ್ಕದಲ್ಲಿ ನಾವು ನೋಡೋಂಗಿದ್ರೆ ಮೆಂಟಲ್ ಎಬಿಲಿಟಿ, ಏನ್ಷಂಟು, ಮೆಡಿವಲ್ಲು, ಕಲ್ಚರು, ಮಾಡ್ರನು, ದಟ್ ಈಸ್ ಹಿಸ್ಟ್ರಿ, ದೆನ್ ಆಮೇಲೆ ಪೊಲಿಟಿ, ಜಿಯೋಗ್ರಫಿ, ಎಕನಾಮಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್, ಬ್ರಾಡ್ಲಿ ಈ ಕ್ಯಾಟಗರೀಸಲ್ಲಿ ನಿಮಗೆ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಸೊ ಬ್ರಾಡ್ಲಿ ಈ ಕ್ಯಾಟಗರೀಸಲ್ಲಿ ನಿಮಗೆ ಕ್ವಶನ್ ಕೇಳಿದ್ರೆ ಅಂದರೆ ಪೇಪರ್ ಅಂತೂ ನಿಮಗೆ ಅದು ಫ್ರೀ ಡೌನ್ಲೋಡ್ ಇದೆ. ಈ ಪೇಪರ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಇದನ್ನು ನಾನು ಇಂಡಿವಿಜುವಲ್ ಆಗಿ ಯಾವ್ಯಾವ ಕ್ವಶನ್ ಯಾವ್ಯಾವ ಇದರಲ್ಲಿ ಬಂದಿದೆ ಅಂತ. ಮೆಂಟಲ್ ಎಬಿಲಿಟಿ 20 ಕ್ವಶನ್ಸ್, ಹಿಸ್ಟ್ರಿ, ಏನ್ಷಂಟ್, ಮೆಡಿವಲ್, ಮಾಡರ್ನ್ 19 ಕ್ವಶನ್ಸ್, ಪೊಲಿಟಿ 12 ಕ್ವಶನ್ಸ್, ಜಿಯೋಗ್ರಫಿ 13 ಕ್ವಶನ್ಸ್, ಎಕನಾಮಿ 8 ಕ್ವಶನ್ಸ್. ಇವೇನು ನಾನು ಫಸ್ಟ್ ಬರೆದಿದ್ದೀನಲ್ಲ, ದೀಸ್ ಆರ್ ದ ಪ್ರಿಯಾರಿಟಿ ಏರಿಯಾಸ್. ಇದು ಪ್ರಿಯಾರಿಟಿ ಏರಿಯಾಸ್. ಇದು ತುಂಬ ಕಮ್ಮಿ ಎಫರ್ಟ್ಸಲ್ಲಿ ಇದರಲ್ಲಿ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿಬಿಡ್ಬೋದು. ಕರೆಂಟ್ ಅಫೇರ್ಸ್ ಅಂತೂ ಸಮುದ್ರ. ಒಂದಿಷ್ಟು ನಾವು ಬೇಸಿಕ್ಸ್ ಓದೋಣ, ಆ ಬೇಸಿಕ್ಸಲ್ಲಿ ಬಂದರೆ ಬಂತು, ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ದೆನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕೆಲವರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಷ್ಟ ಅಂತ ಹೇಳ್ತಾರೆ. ಬೇಸಿಕ್ಸ್ ನಾವು ಏನೇನು ಓದಿದ್ರೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಈಗ ನಾನು ಇದಕ್ಕೋಸ್ಕರ ಕ್ರ್ಯಾಶ್ ಕೋರ್ಸ್ ಲಾಂಚ್ ಮಾಡ್ತಿದ್ದೀನಿ. ಓಕೆ, ಹಾಗಾದರೆ ಎಲ್ಲರೂ ಕ್ರ್ಯಾಶ್ ಕೋರ್ಸ್ ಸೇರ್ಕೊಬೇಕು ಅಂತ ಅವಶ್ಯಕತೆ ಇಲ್ಲ. ಕ್ರ್ಯಾಶ್ ಕೋರ್ಸ್ ನೀವು ಸೇರ್ಲಿಲ್ಲ ಹಂಗೆ ನಾನು ಕೊಡೋ ಟೈಮ್ ಟೇಬಲ್ ಪ್ರಕಾರವಾಗಿ ನೀವು ಅಷ್ಟನ್ನು ಓದ್ತಾ ಬಂದ್ರೂ ಈ ಸತಿ ನೀವು ಜಿ ಕೆನ ಆರಾಮಾಗಿ ಸೆಕ್ಯೂರ್ ಮಾಡ್ಬೋದು. ನಾನು ಟೈಮ್ ಟೇಬಲ್ ಕೂಡ ನಿಮಗೆ ತಿಳಿಸ್ತೀನಿ ಹೆಂಗೆ ಅಂತ ಅಂದ್ಬಿಟ್ಟು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಸೊ ಇದರಲ್ಲಿ ನಾವು ನೋಡೋದಾದರೆ ನೋಡಿ, ಮೆಂಟಲ್ ಎಬಿಲಿಟಿ ನಾನು ಹೇಳುವಂಥದ್ದು ಒಂದು 10 ಟಾಪಿಕ್ಗಳಿದ್ದಾವೆ. ಇದ್ರ ಮೇಲೆ ತಿರ್ಗಾ ಮುರುಗಾ ರಿಪೀಟ್ ಆಗ್ತಿದ್ದಾವೆ. 10 ಟಾಪಿಕ್ ಮೆಂಟಲ್ ಎಬಿಲಿಟಿ ಓದೋಕ್ಕಾಗಲ್ವಾ? ಏನ್ಷಂಟು, ಮೆಡಿವಲ್ಲು, ಕಲ್ಚರು, ಮಾಡ್ರನು ಇದರಲ್ಲೆಲ್ಲ ನೀವು ಬರೀ ಸ್ಟೋರಿ ತಿಳ್ಕೊಬೇಕಷ್ಟೇ. ಕ್ರೊನಾಲಜಿಕಲ್ ಕ್ವಶನ್ ಬರ್ತಿದೆ, ಯಾವ ಟೈಮಲ್ಲಿ ಯಾರಿದ್ರೂ ಬರ್ತಿದೆ, ಕಂಟೆಂಪ್ರರಿ ರಾಜರು ಯಾರಿದ್ರೂ ಬರ್ತಿದೆ. ಓಕೆ, ಒಂದಿಷ್ಟು ಬುಕ್ಸು ಅವು ಇವು ಬರ್ತಿದೆ. ಹಾಗಾಗಿ ನಿಮಗೆ ರಟ್ಟ ಹೊಡೆಯೋಕ್ಕಾಗಲ್ಲ ಅಂತಂದರೆ, ಇಸ್ವಿ ನಿಮಗೆ ನೆನಪಿಲ್ಲ ಅಂದರೆ ಬೇಡ. ಹಿಸ್ಟ್ರಿ ಅಂದರೆ ಇಸ್ವಿ ಅಲ್ಲ, ಸ್ಟೋರಿ ವೈಸು ಯಾರಾದ್ಮೇಲೆ ಯಾರು ಬಂದರು, ಕ್ವಿಟ್ ಇಂಡಿಯಾ ಎಲ್ಲಾಯಿತು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಏನಾಯಿತು, ಆ ಟೈಮಲ್ಲಿ ಮುಖ್ಯವಾದಂಥ ಲೀಡರ್ ಯಾರಿದ್ರು, ಈ ಥರ ಒಂದು ಸ್ಟೋರಿ ಗೊತ್ತಿದ್ರು ಇದನ್ನು ತುಂಬ ಈಸಿಯಾಗಿ ನೀವು ಹಿಸ್ಟ್ರಿನ ಕ್ರ್ಯಾಕ್ ಮಾಡ್ಬೋದು. ಯಾಕಂದರೆ ನಾನು ಇದನ್ನು KS ಲೆವೆಲಿಗೆ ಕಂಪೇರ್ ಮಾಡಿ ಹೇಳಿದ್ರೆ, KS IAS ಲೆವೆಲಿಗೆ ಕಂಪೇರ್ ಮಾಡಿ ಹೇಳಿದ್ರೆ ಇಲ್ಲಿಂದ ಜಿ ಕೆ ತುಂಬ ಸುಲಭ ಇದೆ ಇಲ್ಲಿನ ಜಿ ಕೆ. ಆಯಿತಾ? ಇನ್ನು ಪೊಲಿಟಿ ಓದಬೇಕಾಗಿರೋದು ಬರೀ 5 ಚಾಪ್ಟರ್ ಗುರು. ಮೇಜರಾಗಿ ನಾವು ಏನು ಫಸ್ಟ್ ಆರ್ಟಿಕಲ್ 1 to ಆರ್ಟಿಕಲ್ 51 ಅದಾದಮೇಲೆ ನಮಗೆ ಸೆಂಟ್ರಲಿಂದು ದಟ್ ಈಸ್ ಪಾರ್ಲಿಮೆಂಟು, ಪ್ಯಾರಲ್ ಆಗಿ ಸ್ಟೇಟ್ ಲೆಜಿಸ್ಲೇಚರು, ಪ್ರೆಸಿಡೆಂಟು, ಪ್ಯಾರಲ್ ಆಗಿ ಗವರ್ನರು, ಇಷ್ಟನ್ನು ನೀವು ಓದ್ಕೊಂಡ್ಬಿಟ್ಟು ದೆನ್ ಅದಾದಮೇಲೆ ನಮಗೆ ಕಾನ್ಸ್ಟಿಟ್ಯೂಷನ್, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ ಒಂದೊಂದು ಟೇಬಲಲ್ಲಿ ನಾನು ಹೇಳ್ಕೊಟ್ಬಿಡ್ತೀನಿ. ಕಾನ್ಸ್ಟಿಟ್ಯೂಷನ್, ನಾನ್ ಕಾನ್ಸ್ಟಿಟ್ಯೂಷನ್ ಬಾಡಿ, ಆಯಿತಾ? ಇನ್ನು ಅದಾದಮೇಲೆ ಇನ್ಯಾವ್ದು ಬರುತ್ತೆ, ಎಮರ್ಜೆನ್ಸಿ ಪವರ್ ಒಂದು, ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಒಂದು, ಸಾಕು. ಇಷ್ಟು ನೀವು ಮಾಡ್ಕೊಂಡ್ರಿ ಅಂತಂದರೆ ಪೊಲಿಟಿ ಆರಾಮ್ಸೆ ಸೆಕ್ಯೂರ್, ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಇನ್ನು ಜಿಯೋಗ್ರಫಿನಲ್ಲಿ ಆದಷ್ಟು ಮ್ಯಾಪಿಂಗ್ ಕೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಈ ಮ್ಯಾಪಿಂಗನ್ನು ರಟ್ಟ ಹೊಡೆಯೋಕ್ಕಾಗಲ್ಲ. ಈ ಮ್ಯಾಪಿಂಗ್ ನೀವು ತಿಳ್ಕೊಬೇಕಂದ್ರೆ ಒಂದಿಷ್ಟು ಜಿಯೋಗ್ರಫಿ ಬೇಸಿಕ್ ನಾಲೆಡ್ಜ್ ಇದ್ದು ಅದ್ರ ಪ್ರಕಾರವಾಗಿ ನೀವು ಮ್ಯಾಪಿಂಗ್ ತಿಳ್ಕೊಬೇಕು. ಆ ಕಾರಣದಿಂದ ಅದರಲ್ಲೂ ಮತ್ತೆ ಸಿಲೆಬಸಲ್ಲಿ ವರ್ಲ್ಡ್ ಜಿಯೋಗ್ರಫಿ ಅಂತ ಕೊಟ್ಟಿದ್ದಾರೆ. ವರ್ಲ್ಡ್ ಜಿಯೋಗ್ರಫಿ ಅಂದರೆ ಸೈಕ್ಲೋನ್ಸು, ಆ್ಯಂಟಿ ಸೈಕ್ಲೋನ್ಸು, ಡಿಪ್ರೆಷನ್ನು, ಅರ್ಥ ಆಗ್ತಿದೆಯಾ, ಕ್ಲೈಮೆಟಾಲಜಿ,
ಆಮೇಲೆ ಓಷನೋಗ್ರಫಿ, ಜಿಯೋಮಾರ್ಫಾಲಜಿ ಇವೆಲ್ಲ ಬರುತ್ತೆ. ಒಂದು ನಿಮಗಿದು ಐಡಿಯಾ ಇದ್ದು ಒಂದಿಷ್ಟು ಮ್ಯಾಪಿಂಗ್ ನೀವು ಕಲ್ತ್ಬಿಟ್ರಿ ಅಂತಂದರೆ ದಿಸ್ ಈಸ್ ಆಲ್ಸೋ ಡನ್. ಎಕನಾಮಿಕ್ಸ್ ಅಂತೂ ಫಸ್ಟ್ ಆಫ್ ಆಲ್ KS IAS ಲೆವೆಲಲ್ಲೇ ಎಕನಾಮಿಕ್ಸು ಇನ್ನೂ ಬೇಸಿಕ್ ಲೆವೆಲ್ ಕ್ವಶನ್ಸ್ ಬರ್ತಾ ಇದೆ. ಸ್ಯಾಡಲ್ಲಂತೂ ಈಸಿಯೆಸ್ಟ್ ಕ್ವಶನ್. ನೀವು ಬರೀ ಸ್ಟಾರ್ಟಿಂಗ್ ಬೇಸಿಕ್ ಇಂಟ್ರಡಕ್ಷನ್, ದಟ್ ಈಸ್ ಡಿಮ್ಯಾಂಡ್ ಸಪ್ಲೈ GDP, ಅದೊಂದು, ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್, ಈ 3 ಚಾಪ್ಟರ್ ಗುರು. ಈ 3 ಚಾಪ್ಟರ್ ನೀವು ಮಾಡಿದ್ರೆ ನೀವಿಲ್ಲಿ ಎಕನಾಮಿಕ್ಸ್ ಗೆದ್ಕೊಂಡಂಗೆ. ಇನ್ನು ಕರೆಂಟ್ ಅಫೇರ್ಸ್ ಅಂತೂ 2 years ನಾವು ಇದನ್ನು ಕವರ್ ಮಾಡ್ತೀವಿ, ಮ್ಯಾಗ್ಝಿನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಅದರ ಪ್ರಕಾರವಾಗಿ ನೀವು ಅದನ್ನು ಜಾಸ್ತಿ ಎಫರ್ಟ್ಸ್ ಹಾಕ್ಬೇಡ್ರಿ, ಕೇಳಿಸ್ಕೋತಾ ಹೋಗ್ರಿ. ಅದರಲ್ಲಿ ಬಂತು ಓಕೆ, ಇಲ್ಲಾಂದ್ರೂ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಕರೆಂಟ್ ಅಫೇರ್ಸಲ್ಲಿ ಇಲ್ಲ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ನೀಟಾಗಿ 6ನೇ ಕ್ಲಾಸಿಂದ 10ನೇ ಕ್ಲಾಸು NCERT, ಮತ್ತು ಈ ನಮ್ಮ ಕರೆಂಟ್ ಅಫೇರ್ಸಲ್ಲಿ ಇತ್ತೀಚೆಗೆ ಆಗಿರುವಂತಹ ಸೈನ್ಸ್ ಏನೇನು ನಮಗೆ ನ್ಯೂ ಥಿಂಗ್ಸ್ ಆಗಿದೆ ಅದು ಇಷ್ಟನ್ನೇ ಮಾಡಿಕೊಂಡ್ರು ಕೂಡ ದೆನ್ ಇಲ್ಲಿ ನೀವು ಸ್ಕೋರ್ ಮಾಡೋವಂಥದ್ದು ತುಂಬ ಈಸಿ. ಹಾಗಾಗಿ ನಾನು ಭಾಳಷ್ಟು ಜನ ಸ್ಟೂಡೆಂಟ್ಸನ್ನ ನಾನು ಮೀಟ್ ಆಗಿದ್ದೀನಿ, ಅವರಿಂದ ನನ್ನ ಇನ್ಪುಟ್ಸ್ ನಾನು ಬರ್ತಾ ಇದೆ. ಎಲ್ಲರೂ ಫೋಕಸ್ ಮಾಡ್ತಿದ್ದಾರೆ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಸ್ಪೆಸಿಫಿಕ್ ಪೇಪರ್ಸ್. ನಿಮ್ಮ ವಾಣಿಜ್ಯ ಅದ್ರ ಬಗ್ಗೆ ನೀವು ಗಮನ ಹರಿಸಿದ್ದೀರಾ, GKನ ಬಿಟ್ಟಿದ್ದೀರಾ. ತುಂಬ ಈಸಿ ಇದರಲ್ಲಿ ನೀವು ಲೀಡ್ ಇಡೋವಂಥದ್ದು. ನೀವು ವಾಣಿಜ್ಯ ಈ ಪೇಪರಲ್ಲಿ ಬರೀ ಪಾಸ್ಟ್ ಪೇಪರ್ಸ್ ಮಾಡಿಕೊಂಡು ಅಷ್ಟು ಡೆಪ್ತಲ್ಲಿ ಓದಿಲ್ಲಂಗೆ ಬೇಸಿಕ್ ಹೋದ್ರೂ ನೀವು ಒಂದು ಅಂದಾಜು ಆ್ಯಾವ್ರೇಜ್ ನೀವು ದಾಟ್ಬಿಡ್ತೀರಾ. ಆದರೆ GKನಲ್ಲಿ ಹಂಗೆ ಆ್ಯಾವ್ರೇಜ್ ದಾಟೋಕ್ಕಾಗಲ್ಲ. ಅದರಲ್ಲಿ ನೀವು ತುಂಬ ನಷ್ಟ ಅನುಭವಿಸ್ತೀರಾ. ಒಂಚೂರು ಅದನ್ನು ನೀವು ಓದ್ಕೊಂಡ್ಬಿಟ್ರೆ ಮೇನ್ಸಲ್ಲಿ GK GS ಪೇಪರ್ ಇದೆಯಲ್ಲ, ಇದರಲ್ಲಿ ಸರಿ ಲೀಡ್ ಇಡ್ಬೋದು, ನಾವು ಸರಿ ಲೀಡ್ ಇಡ್ಬೋದು. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇದು. ದೆನ್ ಒನ್ಸ್ ಅಗೇನ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಮತ್ತು ಸ್ಯಾಡಲ್ಲೂ ನಮಗೆ ಕೇಳ್ತಿದ್ದಾರೆ, ಸರ್ ಕನ್ನಡದಲ್ಲಿ ನಮಗೆ ನೀವು ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿ ಅಂತ. ಕನ್ನಡದಲ್ಲಿ ಮೆಟೀರಿಯಲ್ಸು ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ. ಯಾಕಂತಂದರೆ ಸ್ಯಾಡ್ ಪೇಪರಲ್ಲೂ ಅದನ್ನೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಪ್ರಶ್ನೆಗಳು ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಎರಡೂ ಭಾಷೆಗಳಲ್ಲಿರುತ್ತವೆ. ಕನ್ನಡ ಪ್ರಶ್ನೆಗಳಲ್ಲಿ ಗೊಂದಲ ಉಂಟಾದರೆ ದಯವಿಟ್ಟು ಆಂಗ್ಲ ಭಾಷೆಯ ಪ್ರಶ್ನೆಯನ್ನು ಗಮನಿಸುವುದು. ಪ್ರಶ್ನೆಗಳಲ್ಲಿ ಯಾವುದೇ ಗೊಂದಲಗಳಿದ್ದರೂ ಆಂಗ್ಲ ಭಾಷೆಯ ಪ್ರಶ್ನೆಗಳೇ ಅಂತಿಮವಾಗಿರುತ್ತವೆ. ಯಾಕೆ ಆಂಗ್ಲ ಭಾಷೆ ಪ್ರಶ್ನೆಗಳೇ ಅಂತಿಮವಾಗಿರುತ್ತೆ? ಯಾಕಂದರೆ ಕ್ವಶನ್ ಇವ್ರು ತೆಗಿತಿರೋದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸು, ಇಂಗ್ಲೀಷ್ ಪೇಪರ್ಸಿಂದ. ಆಮೇಲೆ ಅದನ್ನ ಏನು ಮಾಡ್ತಿದ್ದಾರೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ. ಎಷ್ಟೋ ಬಾರಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಅಭಾಸ ಆಗಿದ್ದಾವೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ನಿಮ್ಮದೇ ಸ್ಯಾಡು ಹೋದ ವರ್ಷದ ಪೇಪರ್ ನೋಡ್ರಿ. ಫಸ್ಟ್ ಕ್ವಶನ್ನು ಹೆಂಗೆ ಇಂಗ್ಲೀಷಲ್ಲಿ ಕ್ವಶನ್ ತೆಗೆದುಬಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಅಭಾಸ ಮಾಡಿದ್ದಾರೆ. ಇದನ್ನ ಕನ್ನಡ ಓದ್ಕೊಂಡ್ಬಿಟ್ಟು ಯಾರಾದರೂ ಕ್ಲಿಕ್ ಮಾಡಿದರೆ ಅಲ್ಲಿ ಒಂದಿಷ್ಟು ತಪ್ಪಾಗಿರೋದು. ಹಂಗಂತ ನೀವು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ನೋಡ್ರಿ. ನಾನು ಹೇಳ್ತಿರೋದು ಕ್ವಶನ್ಸ್ ತೆಗಿತಿರೋದು ಇಂಗ್ಲೀಷ್ ಮೀಡಿಯಮಿಂದ ಫಸ್ಟು, ಆಮೇಲೆ ಕನ್ನಡ ಟ್ರಾನ್ಸ್ಲೇಟರ್ಸ್ನ ಕೂರಿಸ್ಬಿಟ್ಟು ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತಿದ್ದಾರೆ. ಹಾಗಾಗಿ ಇಂಗ್ಲೀಷ್ ಸೋರ್ಸನ್ನು ಓದಿ, ಕನ್ನಡ ಸೋರ್ಸಲ್ಲಿ ಅಷ್ಟು ಇಲ್ಲ, ಅಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ಗಳು ನಮಗಿಲ್ಲ. ಈ ವಿಚಾರ ಹೇಳ್ಬೇಕಾದ್ರೆ ನನಗಿರೋವಂಥದ್ದು ಕೂಡ ನೋವೇ ಕನ್ನಡಿಗನಾಗಿ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗೋದು ನೀವು ನೋಡ್ಕೊಬೇಕಾ? ಸೊ ಹಾಗಾಗಿ ಇಲ್ಲಿ ನೋಡ್ರಿ, A's father is B, C is father of B and D is A's mother. ಇಲ್ಲಿವರೆಗೂ ಟ್ರಾನ್ಸ್ಲೇಷನ್ ಕರೆಕ್ಟಾಗಿ ಮಾಡ್ಯಾರ. ಆಯಿತಾ? ಇಲ್ಲೇನು ಹೇಳಿದರೆ ದೆನ್ ಹೌ ಇಸ್ C ರಿಲೇಟೆಡ್ ಟು D. ಹೌ ಇಸ್ C ರಿಲೇಟೆಡ್ ಟು D ಅಂತಂದರೆ D ದೃಷ್ಟಿಯಿಂದ C ಏನು? ಹೌ ಇಸ್ C ರಿಲೇಟೆಡ್ ಟು D. ಡಿಗೆ D ದೃಷ್ಟಿಯಿಂದ ನೋಡಿದ್ರೆ C ಏನು? ಈಗ ಅಂದರೆ ಉದಾಹರಣೆಗೆ ನಾನು ಇಲ್ಲಿ ಬರಿತೀನಿ ನೋಡ್ರಿ. ಈಗ C ಉದಾಹರಣೆಗೆ ಅಂದ್ಕೊಳ್ರಿ ಅಪ್ಪ ಅಂತ ಅಂದ್ಕೊಳ್ರಿ, ಆಯಿತಾ? ದೆನ್ D ಇದರಲ್ಲಿ ಮಗ ಅಂತ ಅಂದ್ಕೊಳ್ರಿ. ಇಲ್ಲಿ ಕ್ವಶನ್ ಏನು ಹೇಳಿದೆ? ಹೌ ಇಸ್ C ರಿಲೇಟೆಡ್ ಟು D. ಡಿಗೆ C ಏನಾಗಬೇಕು? ಡಿ ದೃಷ್ಟಿಯಿಂದ ನೋಡಿದ್ರೆ C ಏನಾಗಬೇಕು? ಅಪ್ಪ ಆಗಬೇಕು. ಹೌದಾ? ಸೊ ಅಲ್ಲಿಗೆ ಆನ್ಸರ್ ಏನು ಬಂತು ನಮಗೆ? ಇದಕ್ಕೆ ಅಪ್ಪ. ಅದೇ ಇಲ್ಲಿ ನಮ್ಮ ಕನ್ನಡದಲ್ಲಿ ಏನು ಮಾಡಿ ನೋಡ್ರಿ, ಸಿಗೂ ಡಿಗೂ ಇರುವ ಸಂಬಂಧ ಏನು? ಸಿಗೂ ಡಿಗೂ ಇರುವ ಸಂಬಂಧ ಏನು? ಇಲ್ಲಿ ಸಿ ದೃಷ್ಟಿಯಿಂದನೂ ಕೇಳ್ತಿಲ್ಲ, ಡಿ ದೃಷ್ಟಿಯಿಂದನೂ ಕೇಳ್ತಿಲ್ಲ. ಸಿಗೂ ಡಿಗೂ ಇರೋ ಸಂಬಂಧ ಅಂದರೆ ಅಪ್ಪ ಮಗ ಸಂಬಂಧ. ಹಂಗಂದ್ರೆ ಅಪ್ಪ ಮಗ ಸಂಬಂಧ ಅಂತಂದ್ರೆ ನಾನಿಲ್ಲಿ ಅಪ್ಪ ಅಂತ ಬರಿಬೇಕು, ಹಂಗಾರೆ ಮಗ ಅಂತ ಬರಿಬೇಕು. ಸಿ ದೃಷ್ಟಿಯಿಂದ ನೋಡಿದ್ರೆ ಡಿ ಮಗ, ಡಿ ದೃಷ್ಟಿಯಿಂದ ನೋಡಿದ್ರೆ ಸಿ ಅಪ್ಪ. ಹಂಗಾರೆ ಇಲ್ಲಿ ಆಪ್ಷನ್ ನನಗೆ ಅಪ್ಪ ಮತ್ತೆ ಮಗ ಎರಡೂ ಇತ್ತು ಅಂತಂದ್ರೆ ನಾನು ಹಂಗಾರೆ ಯಾವ್ದು ಹಾಕ್ಬೇಕು? ಅರ್ಥ ಆಗ್ತಿದೆ ನಿಮಗೆ? ಇದು ಒನ್ ಆಫ್ ದ ಎಕ್ಸಾಂಪಲ್ ನಾನು ನಿಮಗೆ ನಮ್ಮ KPSC ಪೇಪರಿನ ಸ್ಯಾಡ್ ಎಕ್ಸಾಮಲ್ಲೇ ನಾನು ತೋರಿಸ್ತಾ ಇದ್ದೀನಿ. ದಟ್ ಕ್ವಶನ್ಸ್ ಆರ್ ಫಸ್ಟ್ ಪ್ರಿಪೇರ್ಡ್ ಇನ್ ಇಂಗ್ಲೀಷ್, ದೆನ್ ಇಟ್ ಇಸ್ ಟ್ರಾನ್ಸ್ಲೇಟೆಡ್ ಟು ಕನ್ನಡ. ಹಾಗಾದ್ರೆ ಇಂಗ್ಲೀಷಲ್ಲಿ ಫಸ್ಟ್ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಫಸ್ಟ್ ಹಂಗಾರೆ ಇಂಗ್ಲೀಷ್ ಬುಕ್ಸ್ ಹಿಡಿತಾರಾ? ಇಂಗ್ಲೀಷಿನ ಕರೆಂಟ್ ಅಫೇರ್ಸ್ ಹಿಡಿಬೇಕು ಅಂತಂದರೆ ಹಿಂದೂ ನ್ಯೂಸ್ ಪೇಪರ್ ಹಿಡಿತಾರಾ? ಸೊ ಆ ಕಾರಣದಿಂದ ನಾನು ಇಂಗ್ಲೀಷ್ ಸೋರ್ಸ್ಗಳಿಂದ ನಿಮಗೆ ಮೆಟೀರಿಯಲ್ಸ್ ಕೊಡ್ತಿದ್ದೀನಿ, ಸೊ ದಟ್ ನಿಮಗೆ ಎಲ್ಲೂ ಮಿಸ್ ಆಗಬಾರ್ದು ಅಂತ. ಎಕ್ಸ್ಪ್ಲನೇಷನ್ ನನಗೆ ಏನು ಕನ್ನಡ ಮಾಡ್ತಿದ್ದೀನಲ್ಲ, ಹಿಂಗೆ ಎಕ್ಸ್ಪ್ಲನೇಷನ್ ನಿಮಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಪ್ರಿಲಿಮ್ಸಿಗೆ ಕಷ್ಟ ಆದ್ರೂ ನೀವು ಮಾಡಿ ಮೇನ್ಸಿಗೆ ಯು ಕ್ಯಾನ್ ಏಬಲ್ ಟು ಡೂ ಇಟ್. ದೆನ್ ಅದಾದಮೇಲೆ ಇದಕ್ಕೆ
ಏನಿದು ಕೋರ್ಸ್ ಇದೆ, ಇದಕ್ಕೆ ನಾನು ಕೋರ್ಸ್ ಡೀಟೇಲ್ಸ್ ಒಂದು ಟೈಮ್ ಟೇಬಲ್ ಮಾಡಿಕೊಟ್ಟಿದ್ದೀನಿ. ನೀವು ಹೆಂಗೆ ಓದಬೇಕು ಜಿ ಕೆದು, ಹೆಂಗೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದಕ್ಕೆ ನಾನು ನಿಮಗೊಂದು ಟೈಮ್ ಟೇಬಲ್ ಇಲ್ಲಿ ಮಾಡಿದ್ದೀನಿ. ಸೊ ಟೈಮ್ ಟೇಬಲ್ ನೋಡಿರಿ, ಇಲ್ಲಿ ಸ್ಯಾಡ್ ಪ್ರಿಲಿಮ್ಸ್ ಪೇಪರ್ 1 ದಟ್ ಈಸ್ ಕ್ರ್ಯಾಶ್ ಕೋರ್ಸು 200 hours. ಅಂದರೆ ನಾನಿಲ್ಲಿ ನಿಮಗೆ 60 ದಿನವರೆಗೂ ನಾನು ಇಲ್ಲಿ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದೀನಿ. 60 ದಿನ ಇದೆ. ಯಾವ್ಯಾವ ಡೇಟಿಂದ ಯಾವ್ಯಾವ ಡೇಟು ಇಲ್ಲ ನಿಮಗೆ ಕೊಟ್ಟಿದ್ದೀನಿ. ಸೊ ಅಲ್ಲಿಗೆ ನಿಮಗೆ ಮೇ 13ಕ್ಕೆ ಇದು ಕೋರ್ಸ್ ನೀವು ಮುಗಿಸ್ಕೊಬೇಕು. ನೀವು ಫಸ್ಟ್ ದಿನಕ್ಕೆ 3 ಅವರ್ ನೋಡಿ, ಫಸ್ಟ್ ಅವರ್, ಸೆಕೆಂಡ್ ಅವರ್, ಥರ್ಡ್ ಅವರ್. ಫಸ್ಟ್ ಅವರಲ್ಲಿ ಮೆಂಟಲ್ ಎಬಿಲಿಟಿ ಇಲ್ಲಿದೆ, ಸೆಕೆಂಡ್ ಅವರಲ್ಲಿ ಇಲ್ಲಿ ಮಾಡರ್ನ್ ಹಿಸ್ಟ್ರಿ, ದೆನ್ ಥರ್ಡ್ ಅವರಲ್ಲಿ ಇಲ್ಲಿ ಮಾಡರ್ನ್ ಹಿಸ್ಟ್ರಿ, ದೆನ್ ಇಲ್ಲಿ ಪೊಲಿಟಿ, ಅದಾದಮೇಲೆ ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರು, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ಕು, ಆಮೇಲೆ ಎಕನಾಮಿ, ಆಮೇಲೆ ಜೋಗ್ರಫಿ, ಲಾಸ್ಟಿಗೆ 10 ಕಾಂಪ್ರಹೆನ್ಸಿವ್ GS ಟೆಸ್ಟ್. ಇಷ್ಟನ್ನ ನೀವು ನಾನು ಬೈ ಅವರ್ ನಾನು ಹಾಕಿದ್ದೀನಿ. ಈ ಅವರ್ ಬೈ ಅವರ್ ನೀವು ಡೈಲಿ 3 hours ಈ ಟಾಪಿಕ್ನ ನೀವು ಮನನಲ್ಲಿ ಓದ್ಕೊಂಡ್ರು ಈ ಸತಿ ನೀವು ಎಕ್ಸಾಮ್ ಗೆದ್ದಂಗೆ. ಯಾರ್ಯಾರಿಗೆ ಸರ್ ನನಗಿದು ಓದೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ, ನೀವು ನನ್ನ ಕ್ರ್ಯಾಶ್ ಕೋರ್ಸ್ ಜಾಯ್ನ್ ಆಗ್ಬೋದು. ನನ್ನ ಕ್ರ್ಯಾಶ್ ಕೋರ್ಸಲ್ಲಿ ಇದು ಏನು ಟೈಮ್ ಟೇಬಲ್ ಇದೆ ಇದ್ರ ಪ್ರಕಾರವಾಗಿ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಇದ್ರ ಪ್ರಕಾರವಾಗಿ ಆನ್ಲೈನ್ ಕೋರ್ಸು ನೀವು ಒಂದು ವೀಡಿಯೋನ ಸತಿ ಬೇಕಾದ್ರೂ ನೋಡ್ಬೋದು, ಯಾವಾಗ ಬೇಕಾದ್ರೂ ನೋಡ್ಬೋದು. ಅಲ್ಲಿ PDF ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ ಹಾಕೊಳ್ಳಿ, ವೀಡಿಯೋ ನೋಡಿ, ಅಲ್ಲೊಂದು ಸ್ವಲ್ಪ ಮಾರ್ಕ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಸರ್ಯಾಗಿ ಅದನ್ನು ಓದ್ರಿ. ಡೈಲಿ 3 hours ಹಾಕಿದ್ರೆ ಇಲ್ಲಿಗೆ ನಮಗೆ ಕಂಪ್ಲೀಟ್ ಏನಿದೆ ಟೆಸ್ಟನ್ನು ಸೇರಿಸಿ 10 ಟೆಸ್ಟನ್ನು ಸೇರಿಸಿ ನಮಗೆ ಓವರ್ ಆಲ್ 200 hours ಮುಗಿದು ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಯಾರು ಆಲ್ರೆಡಿ ಮುಂಚೆ ಅಟೆಂಡ್ ಮಾಡಿದ್ದೀರಾ, GK ಬಗ್ಗೆ ನೀವು ಸ್ಟ್ರಾಂಗ್ ಇದ್ದೀರಾ, ನೀವು ಕ್ರಾಶ್ ಕೋರ್ಸ್ ಜಾಯ್ನ್ ಆಗೋಂಥ ಅವಶ್ಯಕತೆ ಇಲ್ಲ. ನೀವು ಈ ಟೈಮ್ ಟೇಬಲ್ ಪ್ರಕಾರವಾಗಿ ಇಲ್ಲಿ ನಾನು ಹಾಕಿರೋಂಥ ಟಾಪಿಕ್ಸನ್ನ ಇಷ್ಟನ್ನು ನೀವು ಪ್ರಿಪೇರ್ ಆದ್ರೂ ಇಟ್ ಈಸ್ ಮೋರ್ ದೆನ್ ಎನಫ್. ಸೊ ಅಷ್ಟನ್ನಾದರೂ ಮಾಡಿ. GKನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಪ್ರಿಲಿಮ್ಸಿಗೆ ದಾರಿ ಸುಗಮ ಆಗಬೇಕಂದ್ರೆ ಅದಕ್ಕೆ ಇರೋವಂಥದ್ದೇ ಇದು. ಓಕೆ, ಡಿಲೇ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇಷ್ಟು ವಿಚಾರಗಳನ್ನು ನಾನು ನಿಮಗೆ ಇದರಲ್ಲಿ ಹೇಳ್ತಾ, ಸೊ ಈ ಕ್ರ್ಯಾಶ್ ಕೋರ್ಸ್ ಟೈಮ್ ಟೇಬಲ್ ನಾನು ಏನು ಹಾಕಿದ್ದೀನಿ ಇದು ಎಲ್ಲರಿಗೂ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ನಾನು ಇದನ್ನು ಹಾಕ್ತೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಿಮ್ಮ ಬೋರ್ಡ್ ಮುಂದೆ ಪೇಸ್ಟ್ ಮಾಡಿಕೊಂಡು ಆ ಟೈಮ್ ಟೇಬಲ್ ಪ್ರಕಾರ 15ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಕೋರ್ಸು. 15ನೇ ತಾರೀಕಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ ಸರ್, ಹಂಗಾದ್ರೆ ಇದು ಕ್ರ್ಯಾಶ್ ಕೋರ್ಸ್ ನೀವು ಮಾಡೋಂಗಿದ್ರೆ ಏನು ಚಾರ್ಜ್ ಮಾಡ್ತೀರಾ ಅಂತಂದಾಗ, ಕ್ರ್ಯಾಶ್ ಕೋರ್ಸ್ ಪ್ರಿಲಿಮ್ಸ್ ಕ್ರ್ಯಾಶ್ ಕೋರ್ಸ್ ಇಡೀ GK ಕವರ್ ಮಾಡ್ತಿದ್ದೀನಿ ಗುರು. ಯಾರೋ ಹೇಳಿದ್ರು ಮೊನ್ನೆ, ಸರ್ ಬೆಂಗಳೂರಲ್ಲಿ ಬರೀ ಇದು ಏನು ಈ ವಾಣಿಜ್ಯ ಈ ಪೇಪರ್ಗಳಿಗೆ ಅವರು 20,000 ರಿಂದ 25,000 ಮಾಡ್ತಿದ್ದಾರೆ ಸರ್ ಚಾರ್ಜು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಹಂಗಾಗಿ ಅದನ್ನೆಲ್ಲ ಕೇಳಿದ್ರೆ, ಗುರು ನಾನು 20,000 ಇದಕ್ಕಿಟ್ಟು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸಿಗೆ ನಾನು ಕೂಡ ಏನು 3,000 ಇಟ್ಬಿಟ್ಟು 23,000 ರೂಪಾಯಿ ದೆನ್ ನಾನು ಡಿಸ್ಕೌಂಟ್ ಅಂತ ಅಂದ್ಬಿಟ್ಟು ಒಂದು 20,000 ರೂಪಾಯಿ ಕೊಟ್ಬಿಡೋಣ ಅನ್ನೋ ಮನಸ್ಸು ಆಗುತ್ತೆ, ಆಯಿತಾ. ಬಟ್ ಆದರೆ ಗಿವನ್ ಸರ್ಕಮ್ಸ್ಟೆನ್ಸ್, ಇವಾಗಿನ ಸ್ಟೂಡೆಂಟ್ಸಿನ ಒಂದು ಪರ್ಚೇಸಿಂಗ್ ಪವರ್, ಇದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು, ಆಮೇಲೆ ನನ್ನ ಕೋರ್ ಫಾಲೋಯರ್ಸ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಸ್ಯಾಡಿಗೆ ನನ್ನ ನೋಟ್ಸಿಗೋಸ್ಕರ ಕಾಯ್ತಿದ್ದಾರೆ, ನನ್ನ ವೀಡಿಯೋಸಿಗೋಸ್ಕರ ಕಾಯ್ತಿದ್ದಾರೆ, ಅವರೆಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ನಾನು ಫಸ್ಟ್ 50 ಸ್ಟೂಡೆಂಟ್ಸಿಗೆ ನಾನು ಇದನ್ನು ಆಫರ್ ಕೊಡ್ತಿದ್ದೀನಿ. ದಟ್ ಈಸ್ 6,500 ಕಂಪ್ಲೀಟ್. ಯಾವುದು ಕಂಪ್ಲೀಟ್ GK 180 hours ಆಫ್ ಟೀಚಿಂಗ್. ದೆನ್ ಅದಾದಮೇಲೆ 10 ಟೆಸ್ಟ್ಗಳು. ಆ 10 ಟೆಸ್ಟ್ಗಳು ನಿಮಗೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಎಕ್ಸಾಮಲ್ಲಿ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಇದು GK ಟೆಸ್ಟು. ಸೊ ಇದೆಲ್ಲದನ್ನು ಸೇರಿಸಿ ಮೊದಲನೇ 50 ಫಸ್ಟ್ 50 ಅಡ್ಮಿಷನ್ಸಿಗೆ ನಾನು 6,500 ನಾನು ಇದನ್ನು ನಿಮಗೆ ಆಫರ್ ಪ್ರೈಸ್ ಪ್ರೊವೈಡ್ ಮಾಡ್ತೀನಿ. ದೆನ್ ಮೇನ್ಸಿಗೆ ಇದು ಕೂಡ ನಿಮಗೆ ನೋಟ್ಸು ಅವೈಲೇಬಲ್, ದಟ್ ಈಸ್ ಪೇಪರ್ 3 ಮತ್ತು 4. ಇದನ್ನು ಕೂಡ ನಾನು ಮಾರ್ಚ್ 20th ಈ ನೋಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಯಾರಾದರೂ ಬೇಕಾದ್ರೆ ನೀವು ಇವಾಗಿದ್ದಾನೆ ತೊಗೊಬೋದು. ಅದು ಬಂದು ನಿಮಗೆ ಇಂಗ್ಲೀಷ್ ಮೀಡಿಯಮಲ್ಲಿರುತ್ತೆ ಮೆಟೀರಿಯಲ್ಸು. ಫಸ್ಟ್ ಹೇಳ್ತಿದ್ದೀನಿ, ಇದು ಕನ್ನಡ ಮೀಡಿಯಮಿಂದ ಇರುವಂಥ ಮೆಟೀರಿಯಲ್ಸ್ ಎಲ್ಲ GKದು. ದಟ್ ಈಸ್ ಮೇನ್ಸ್ ಪೇಪರ್ 3 ಮತ್ತು ಪೇಪರ್ 4, ದಟ್ ಈಸ್ GS ಹಾರ್ಡ್ ಕಾಪಿ ಇಂಗ್ಲೀಷ್ ಮೀಡಿಯಮ್ಮು, ಇನ್ಕ್ಲೂಡಿಂಗ್ ಪ್ಯಾಕಿಂಗ್, ಕೊರಿಯರ್ ಚಾರ್ಜಸ್ ಆ್ಯಂಡ್ ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಈ 2 ಬುಕ್ಕಿಗೆ ನಾವು 5,200 ಚಾರ್ಜ್ ಮಾಡ್ತಿದ್ದೀವಿ. ಯಾರಾದರೂ ಬೇಕಾದರೆ ಇದನ್ನು ನೀವು ತೊಗೊಬೋದು. ದೆನ್ ಇದ್ರ ಕೆಳಗಡೆ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಡಿಸ್ಕ್ರಿಪ್ಷನಿಗೆ ಹೋಗಿ ಅಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಸ್ಯಾಡ್ ಕ್ರ್ಯಾಶ್ ಕೋರ್ಸಿಗೆ ಈಗಲೇ ನೀವು ರಿಜಿಸ್ಟರ್ ಮಾಡ್ಬೋದು. ಹರಿಯಪ್ ಓನ್ಲಿ ಫಸ್ಟ್ 50 ಸೀಟ್ಸಿಗೆ ಮಾತ್ರ ನಾನು 6,500 ರೂಪೀಸಿಗೆ ನಾನು ಇದನ್ನು ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಇದಕ್ಕೆ ಕಾಲ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ GK ಪೇಪರ್ ನೆಗ್ಲೆಕ್ಟ್ ಮಾಡಬೇಡಿ. ಬೇರೆದಕ್ಕೆ ನೀವು ಅದನ್ನು ಓದ್ತಾ ಇದ್ದೀರಾ, ಬಟ್ ಇದು ನಿಮಗೆ ಲೀಡ್ ಇಡುತ್ತೆ. ಇದ್ರ ಮೇಲೆ ದಯವಿಟ್ಟು ಫೋಕಸ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್.